ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಸೊ ಇವತ್ತಿನ ವಿಡಿಯೋ ತುಂಬ ಎಕ್ಸೈಟೆಡ್ ಆಗಿರುತ್ತೆ ಬಿಕಾಸ್ ಇವತ್ತು ನಾನು ಯಾವ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋನ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇಫ್ ಇನ್ ಕೇಸ್ ಎಲ್ಲಾದರೂ ತಪ್ಪಿದರೆ ಪ್ಲೀಸ್ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ಹಾಕಿ ನಾವು ತಿದ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ. ಸೊ ದ ವಿಡಿಯೋ ಈಸ್ ಗೋವಾ ನೈಟ್ ಲೈಫ್. ಹೇಗಿರುತ್ತೆ ಗೋವಾ ನೈಟ್ ಲೈಫ್ ಅಂತ. ಸೊ ಆಲ್ರೆಡಿ ನೋಡ್ತಾ ಇದ್ದೀರಾ ಹೇಗಿದೆ ನೈಟ್ ಲೈಫ್ ಅಂತ. ಗೋವಾದಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಆಗೋದೇ ನೈಟ್ ಹೊತ್ತಲ್ಲಿ. ಮಾರ್ನಿಂಗ್ ಎಷ್ಟೊಂದು ಅಂಗಡಿ ಸುಮ್ಮನೆ ಕ್ಲೋಸ್ ಮಾಡಿರ್ತಾರೆ. ಆಫ್ಟರ್ 6 o'clock ಆ್ಯಕ್ಚುಲಿ ಎಲ್ಲ ಶಾಪ್ಸು ಓಪನ್ ಆಗೋದು. ಗೋವಾ ಈಸ್ ಆಲ್ ಅಬೌಟ್ ನೈಟ್ ಲೈಫ್. ಫುಲ್ ಕಲರ್ಫುಲ್ ಆಗಿದೆ, ಎಲ್ಲ ಕಡೆ ಲೈಟ್ಸು ಸಖತ್ತಾಗಿದೆ. ಸೊ ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ. ಇದ್ರ ಜೊತೆಗೆ ಮುಂದೆ ನಿಮಗೆ ಇನ್ನೂ ಚೆನ್ನಾಗಿರೋ ಎಕ್ಸೈಟೆಡ್ ವೀಡಿಯೋಸ್ ಬರುತ್ತೆ. ಅಲ್ಲಿವರೆಗೂ ಪ್ಲೀಸ್ ವೆಯ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಫೈನಲಿ ಬೀಚ್ ಹತ್ರ ಬಂದ್ವಿ. ಬೀಚ್ ಹತ್ರ ಬಂದಿದ್ದ ತಕ್ಷಣ ಎಂಟ್ರೆನ್ಸಲ್ಲಿ ನಿಮಗೆ ಈ ರೆಸ್ಟೋರೆಂಟ್ ಸಿಗುತ್ತೆ, ಪಬ್ ಕಮ್ ರೆಸ್ಟೋರೆಂಟು. ಸೊ ಇದು ತುಂಬ ಎಕ್ಸ್ಪೆನ್ಸಿವ್ ಹೌದು, ಬಟ್ ಏನಂತ ಅಂದರೆ ಪ್ರೈವೇಟಾಗಿ ಪಾರ್ಟಿ ಮಾಡೋರಿಗೆ, ಪ್ರೈವೇಟಾಗಿ ಡ್ಯಾನ್ಸ್ ಮಾಡೋರಿಗೆ ಒಳ್ಳೆ ಪ್ಲೇಸ್ ಇದು. ಸೊ ಸ್ವಲ್ಪ ಎಕ್ಸ್ಪೆನ್ಸಿವ್ ಹೌದು. ಸೊ ನೋಡಿಕೊಂಡು ನೀವು ಇದನ್ನು ಚೂಸ್ ಮಾಡ್ಕೋಬೋದು. ಚೂರು ಮುಂದೆ ಬಂದರೆ ನಿಮ್ಗೆ ಈ ಥರ ಐ ಲವ್ ಗೋವಾ ಅನ್ನೋ ಬೋರ್ಡ್, ಲೈಟಿಂಗ್ ಬೋರ್ಡ್ ಎಲ್ಲ ಕಡೆನೂ ಸಿಗುತ್ತೆ. ಸೊ ಆದಷ್ಟು ಎಲ್ಲರೂ ಪಿಕ್ ತೊಗೊಳಕ್ಕೆ ಇಲ್ಲಿ ಕಾಯ್ತಾ ಇರ್ತಾರೆ. ತುಂಬ ರಶ್ ಇರುತ್ತೆ ಪಿಕ್ ತೊಗೊಳಕ್ಕೂ. ನಿಮಗೆ ಆಲ್ಮೋಸ್ಟ್ ಗೋವಾದಲ್ಲಿ ಒಂದು 10 to 20 ಬೋರ್ಡ್ಗಳು ಸಿಗುತ್ತೆ ಈ ಥರ ಐ ಲವ್ ಗೋವಾ, ಐ ಲವ್ ಗೋವಾ ಅಂತ. ಸೊ ಯಾರಾದರೂ ಹೋದರೆ ನೀವು ಒಂದೆರಡು ಪಿಕ್ಸ್ ತೊಗೊಳ್ಳಿ. ಸೊ ನಿಮಗೂ ಮೆಮೊರೀಸ್ಗೆ ಅದೆಲ್ಲ ಉಳಿದಿರುತ್ತೆ. ಸೊ ಆದಷ್ಟು ಎಲ್ಲರೂ ತೊಗೊಳ್ತಾರೆ. ನಾವುಗಳಂತೂ ಕಾದು ತೊಗೊಂಡ್ವಿ. ಅಷ್ಟು ಚೆನ್ನಾಗಿರುತ್ತೆ ಆ ಲೈಟಿಂಗ್ಸ್ ಜೊತೆಗೆ ತೊಗೊಳ್ಳೋದು. ವೆಲ್ಕಮ್ ಟು ಪ್ಲಾನೆಟ್ ಗೋವಾ ರೆಸ್ಟೋರೆಂಟ್. ಇದು ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ರೆಸ್ಟೋರೆಂಟು. ಸೊ ನೋಡ್ತಾ ಇದ್ದೀರಲ್ಲ, ಆಲ್ರೆಡಿ ಎಲ್ಲ ಕ್ಯಾಂಡಲ್ ಲೈಟ್ ಡಿನ್ನರಿಗೆ ರೆಡಿ ಮಾಡಿದ್ದಾರೆ. ನೀವು ಯಾರು ಕ್ಯಾಂಡಲ್ ಲೈಟ್ ಡಿನ್ನರ್ ಮಾಡಬೇಕು ಅಂದರೆ ಸ್ವಲ್ಪ ಪ್ರಿಯರ್ ಆಗಿ ನೀವು ಬುಕ್ ಮಾಡ್ಕೋಬೇಕು ಆ್ಯಕ್ಚುಲಿ ಆ ಸೀಟ್ಸ್ಗಳನ್ನ. ಬಿಕಾಸ್ ಕಪಲ್ಸ್ ಆಗಿದ್ದರೆ ನಿಮಗೆ 2 seats ಮಾಡ್ತಾರೆ, ಇಲ್ಲಾಂದರೆ ಫ್ಯಾಮಿಲಿ ಫ್ರೆಂಡ್ಸ್ ಆಗಿದ್ದರೆ ನೀವು ಎಷ್ಟು ಜನ ಇರ್ತೀರೋ ಅಷ್ಟು ಜನಕ್ಕೆ ಅಂತ ಇಟ್ಬಿಟ್ಟು ಆ ಜಾಗನ ನೀಟಾಗಿ ಡೆಕೋರ್ ಮಾಡಿ ಸ್ಟಾರ್ಟ್ ಮಾಡ್ತಾರೆ. ಸೊ ಇವಾಗ ಟೈಮ್ ಬಂದ್ಬಿಟ್ಟು ಒಂದು 6:30 ಇರ್ಬೋದು, ಮೇ ಬಿ ಇನ್ನೂ ಸ್ಟಾರ್ಟ್ ಆಗಿಲ್ಲ. ಇನ್ನೊಂದು 8 ಗಂಟೆ ಆಗ್ತಿದ್ದಂಗೆ ಜನ ಸ್ಟಾರ್ಟ್ ಮಾಡ್ತಾರೆ. ನೋಡ್ತಾ ಇದ್ದೀರಲ್ಲ ಲೈಟಿಂಗ್ಸ್ ಎಲ್ಲ ಹೆಂಗಿದೆ ಅಂತ. ಆ್ಯಕ್ಚುಲಿ ಆ ಕ್ಯಾಂಡಲ್ ಲೈಟ್ ಡಿನ್ನರ್ ಬಂದ್ಬಿಟ್ಟು ಮಿಡಲ್ ಕ್ಲಾಸ್ ಅವ್ರಿಗೆ ಇದೊಂದು ಸ್ವಲ್ಪ ಹೈ ಲೆವೆಲ್ ಆಗಲಿದೆ. ತುಂಬ ಕಾಸ್ಟ್ಲಿನೇ ಇರುತ್ತೆ ಆ್ಯಕ್ಚುಲಿ ಇದು. ಯಾರು ಪ್ರೈವಸಿ ಆಗಿ ಇರಬೇಕು ಅಂತ ಇಷ್ಟಪಡ್ತಾರೋ ಅವರೆಲ್ಲ ಕ್ಯಾಂಡಲ್ ಲೈಟ್ ಡಿನ್ನರ್ನ ಅಲ್ಲಿ ಆರ್ಗನೈಸ್ ಮಾಡಿಕೊಂಡು ಎಂಜಾಯ್ ಮಾಡ್ತಾರೆ. ಲೈಟಿಂಗ್ಸ್ ಅಂತೂ ತುಂಬ ಚೆನ್ನಾಗಿದೆ. ಅವರು ವೇ ಆಫ್ ಅಂದರೆ ತೋರಿಸ್ತಾ ಇದ್ದಾರಲ್ಲ ಅವ್ರದ್ದು ಕ್ಯಾಂಡಲ್ ಲೈಟ್ ಡಿನ್ನರು ಮತ್ತು ಎಂಟ್ರೆನ್ಸ್ ಏನೇನಿದೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಯಾರಾದರೂ ಪ್ಲ್ಯಾನಿಂಗ್ ಟು ಪ್ರಪೋಸ್ ಆರ್ ಯಾರಿಗಾದ್ರೂ ಮ್ಯಾರಿ ಪ್ರಪೋಸಲ್ ಮಾಡಬೇಕು ಅಂತ ಅಂದರೆ ತುಂಬ ಚೆನ್ನಾಗಿರುತ್ತೆ ಜಾಗ. ಸರ್ಪ್ರೈಸ್ ಕೊಡೋಕ್ಕೆಲ್ಲ ಸಖತ್ತಿರುತ್ತೆ ಜಾಗ. ನಿಜವಾಗ್ಲೂ ಆ ಥರ ಮಾಡಿದ್ರೆ ನಿಜವಾಗ್ಲೂ ಅವ್ರಿಗೆ ನಿಮ್ಮ ಮೇಲೆ ಇಷ್ಟ ಆಗಿ ಒಪ್ಕೊಳ್ಬೋದು. ಅಷ್ಟು ಚೆನ್ನಾಗಿರುತ್ತೆ ಪ್ಲೇಸು. ನೋಡ್ತಾ ಇದ್ದೀರಲ್ಲ, ಎಂಟ್ರೆನ್ಸಸ್ ಅಂದರೆ ಎಷ್ಟು ಅಟ್ರಾಕ್ಟಿವ್ ಆಗಿದೆ ಅಂದರೆ ನಿಜವಾಗ್ಲೂ ಒಬ್ಬರು ಬಂದು ನೋಡಬೇಕು ಈ ಪ್ಲೇಸ್ನ ಅಂತ ಅನಿಸುತ್ತೆ. ಅಷ್ಟು ಚೆನ್ನಾಗಿದೆ ಪ್ಲೇಸಸ್ಸು. ಮತ್ತು ಅವರು ಅರೇಂಜ್ ಮಾಡಿರೋದು, ಆರ್ಗನೈಸ್ ಮಾಡಿರೋದು ಎಲ್ಲನೂ ಅಷ್ಟೇ ಚೆನ್ನಾಗಿದೆ. ಜೊತೆಗೆ ಆ ವ್ಯೂಸ್ ಬೇರೆ ಇದೆ. ಇನ್ ಫ್ರಂಟ್ ಆಫ್ ಬೀಚ್ ಮಾಡಿರೋದ್ರಿಂದ ಕ್ಯಾಂಡಲ್ ಲೈಟ್ ಡಿನ್ನರ್ ಮಾಡಿಕೊಂಡು ಆ ಬೀಚ್ ನೋಡಿಕೊಂಡು ಸಖತ್ತಾಗಿರುತ್ತೆ. ಡ್ರಿಂಕ್ಸ್ ಮಾಡೋರು ಡ್ರಿಂಕ್ಸ್ ಮಾಡಿಕೊಂಡು, ಜೊತೆಗೆ ವೆಜ್ ಆ್ಯಂಡ್ ನಾನ್ ವೆಜ್ ಎಲ್ಲ ಸಿಗುತ್ತೆ ಈ ರೆಸ್ಟೋರೆಂಟಲ್ಲಿ. ಆರಾಮಾಗಿ ಚಿಲ್ ಮಾಡಿಕೊಂಡು ತುಂಬ ಚೆನ್ನಾಗಿದೆ. ನೋಡ್ತಾ ಇದ್ದೀರಲ್ಲ, ಇನ್ನು ಆ್ಯಕ್ಚುಲಿ ಇವಾಗ ಎಲ್ಲನೂ ಆರ್ಗನೈಸ್ ಮಾಡ್ತಾ ಇದ್ದಾರೆ. ಇನ್ನು ನೀಟಾಗಿ ಎಲ್ಲನೂ ರೆಡಿ ಮಾಡ್ತಾ ಇದ್ದಾರೆ. ಇನ್ನೇನು ಜನ ಬರೋಕ್ಕೆ ಸ್ಟಾರ್ಟ್ ಮಾಡ್ತಾರಲ್ಲ, ಸೊ ಆಲ್ರೆಡಿ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಲವ್ 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 ಸ್ಪ್ರೆಡ್ ಲವ್, ಆಲ್ವೇಸ್ ಸ್ಪ್ರೆಡ್ ಲವ್. ಸೊ ಇದೊಂದು ಚೆನ್ನಾಗಿರುತ್ತೆ. ಗೋವಾದಲ್ಲಿ ಲೈಟಿಂಗ್ಸಿಂದನೇ ತುಂಬಿರುತ್ತೆ. ಗೋವಾ ಅಂದರೆ ಲೈಟಿಂಗ್ಸು, ಗೋವಾ ಅಂದರೆ ಕಲರ್ಫುಲ್. ಸೊ ಇದನ್ನು ನಾನು ಅಂದರೆ ಇವತ್ತು ನೋಡಿರೋದು, ಎಲ್ಲೇ ನೋಡಿ ಕಲರ್ಫುಲ್ಲಾಗಿರುತ್ತೆ ಗೋವಾ. ಅಷ್ಟು ಚೆನ್ನಾಗಿದೆ. ನಂಗೆ ತುಂಬ ಇಷ್ಟ ಆಯಿತು ಈ ರೆಸ್ಟೋರೆಂಟು. ಸೊ ನೆಕ್ಸ್ಟ್ ಯಾರು ಇದ್ದರೆ ಪ್ಲೀಸ್ ಪ್ಲ್ಯಾನ್ ಮಾಡಿ ಇಂಥ ಸರ್ಪ್ರೈಸ್ ಯಾರಿಗಾರು ನಿಮ್ಮ ಲವ್ಡ್ ಒನ್ಸ್ಗೆ ಕೊಡೋದಕ್ಕೆ. ತುಂಬ ಚೆನ್ನಾಗಿರುತ್ತೆ. ಸ್ಟಾರ್ಟ್ ಆಯಿತು DJ ಪಾರ್ಟಿ ಗೋವಾದಲ್ಲಿ. ಎಲ್ಲ ಕಡೆ DJ, ಎಲ್ಲ ಕಡೆ ಪಾರ್ಟಿ. ನೋಡ್ತಾ ಇದ್ದೀರಾ, ಆಲ್ರೆಡಿ ಇಲ್ಲೆಲ್ಲ ಡ್ಯಾನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಫುಲ್ಲು ಡ್ರಿಂಕ್ಸ್ ಮಾಡ್ಕೊಂಡು ಎಂಜಾಯ್ ಮಾಡ್ತಾ ಇದ್ದಾರೆ. ಗೋವಾ ಅಂದ್ರೇ ಎಂಜಾಯ್ಮೆಂಟು. ನೋಡ್ತಾ ಇದ್ದೀರಲ್ಲ, ಹಿಂಗೆ ಒಳಗಡೆ ಹೋಗ್ಬಿಟ್ಟೆ. ಆ್ಯಕ್ಚುಲಿ ಅಲ್ಲಿ ಸ್ಟೆಪ್ಸ್ ಹತ್ರ ನಿಂತಿರೋರು ಬೌನ್ಸರ್ಸು, ಅವರು ವೀಡಿಯೋ ಮಾಡೋಕ್ಕೆ ಎಲ್ರಿಗೂ ಬಿಡಲ್ಲ. ಆ್ಯಂಡ್ ಆಲ್ಸೋ ಟಿಕೆಟ್ ಇಲ್ಲದೆ ಒಳಗಡೆ ಎಂಟ್ರಿ ಇಲ್ಲ.
ಅಲ್ಲಿ ನೋಡ್ತಾ ಇದ್ದೀರಲ್ಲ, ಆಲ್ರೆಡಿ ಅಲ್ಲಿರೋರೆಲ್ಲ ಟಿಕೆಟ್ ತೊಗೊಂಡು ಒಳಗಡೆ ಹೋಗಿ ಎಂಜಾಯ್ ಮಾಡ್ತಾ ಇದ್ದಾರೆ. ಈ ಥರ ತುಂಬ ಇದೆ. ಇದ್ರ ಪಕ್ಕದಲ್ಲೇ ಎಷ್ಟೊಂದು ಪಾರ್ಟಿ ಮಾಡ್ತಾ ಇದ್ದಾರೆ, ಡಿ ಜೆಗಳಿದೆ. ಸೊ ಆಲ್ಮೋಸ್ಟ್ ಡಿನ್ನರ್ ಟೈಮ್ ಆಗ್ತಾ ಬಂತು. ಎಲ್ಲ ಕ್ಯಾಂಡಲ್ ಲೈಟ್ ಡಿನ್ನರ್ ಸ್ಟಾರ್ಟ್ ಆಗೋಗಿದೆ. ಆಲ್ರೆಡಿ ಎಲ್ಲ ಫಿಲ್ ಆಗೋಗ್ಬಿಟ್ಟಿದ್ದಾರೆ. ಅದಕ್ಕೆ ಹೇಳಿದ್ದು ಫಸ್ಟು ರಿಸರ್ವ್ ಮಾಡ್ಕೊಳ್ಳಿ. ಸೊ ನೀವು ರಿಸರ್ವ್ ಮಾಡ್ಕೊಂಡ್ರೆ ಆ ಜಾಗ ನಿಮಗೆ ಅಂತಲೇ ಅವ್ರು ರಿಸರ್ವ್ ಮಾಡಿ ನೀವು ಬರೋವರೆಗೂ ಆ ಜಾಗನ ಖಾಲಿನೇ ಬಿಟ್ಟಿರ್ತಾರೆ. ನೀವು ಬಂದಿದ ತಕ್ಷಣ ನಿಮ್ಗೆ ಏನು ಬೇಕು ಅದನ್ನೆಲ್ಲ ಸರ್ವ್ ಮಾಡಿಕೊಂಡು ಈ ಥರ ಡಿ ಜೆ ನೋಡಿಕೊಂಡು ಚೆನ್ನಾಗಿರುತ್ತೆ. ಇದೇ ಗೋವಾ ಲೈಫ್ ಅಂದರೆ, ನೈಟ್ ಲೈಫು ನೋಡ್ಕೊಳ್ಳಿ, ಸಕ್ಕತ್ತಾಗಿರುತ್ತೆ. ಎಲ್ಲೇ ನೋಡಿ ಪಕ್ಕದಲ್ಲೇ ಇದೆ. ಒಂದೊಂದು ಇದರಲ್ಲೂ ರೆಸ್ಟೋರೆಂಟಲ್ಲೂ ಒಂದೊಂದು ಥರ ಸಾಂಗ್ ಹಾಕಿದ್ದಾರೆ. ಬಟ್ ಅದು ಒಬ್ರಿಗೆ ಇನ್ನೊಬ್ರಿಗೆ ಡಿಸ್ಟರ್ಬ್ ಮಾಡೋ ಥರ ಇಲ್ಲ. ಅವ್ರವ್ರ ಪಾಡಿಗೆ ಅವ್ರವ್ರು ಎಂಜಾಯ್ ಮಾಡ್ತಾ ಇರ್ತಾರೆ. ಅವ್ರವ್ರ ಪಾಡಿಗೆ ಅವ್ರವ್ರು ತಿನ್ಕೊಂಡು ಎಂಜಾಯ್ ಮಾಡಿಕೊಂಡು ಡ್ರಿಂಕ್ಸ್ ಮಾಡಿಕೊಂಡು ಸಕ್ಕತ್ತಾಗಿದೆ ಗೋವಾ ನೋಡೋಕ್ಕೆ. ಆ್ಯಕ್ಚುಲಿ ಡಿಸೆಂಬರಲ್ಲಿ ಅಂತ ಅಲ್ಲ, ನೀವು ಯಾವುದೇ ಟೈಮಲ್ಲಿ ಬಂದ್ರೂ ಗೋವಾ ಹಿಂಗೆ ಇರುತ್ತೆ. ಬಟ್ ನೀವೇನು ಮಾಡಬೇಕು ಅಂದರೆ, ಈ ಡಿಸೆಂಬರ್ ಟೈಮಲ್ಲಿ ಆ್ಯಕ್ಚುಲಿ ಜನ ಜಾಸ್ತಿ. ಏನಕ್ಕೆ ಅಂದರೆ ಇದು ಸೀಸನ್ ಟೈಮು. ನ್ಯೂ ಇಯರ್ ಟೈಮಲ್ಲಿ ಯಾರೂ ಬರೋಕ್ಕಾಗಲ್ಲ. ಸೊ ಅಂದರೆ ಏನು ಅಂದರೆ, ನೀವು ಗೋವಾಗೆ ಬಂದಾಗ ಜನ್ವರಿಲಿ ತುಂಬ ರಶ್ ಇರುತ್ತೆ, ತುಂಬ ಕ್ರೌಡ್ ಆಗುತ್ತೆ. ಆ್ಯಂಡ್ ಆಲ್ಸೋ ನಿಮಗೆ ಈ ರೂಮ್ಸ್ ಎಲ್ಲ ಬುಕ್ ಮಾಡೋಕ್ಕೆ ಸಿಗೋದೇ ಇಲ್ಲ. ಆದಷ್ಟು ಜನ ಏನು ಮಾಡ್ತಾರೆ ಅಂದರೆ ಡಿಸೆಂಬರಲ್ಲೇ ಎಂಜಾಯ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಡಿಸೆಂಬರಿಂದನೇ ಸ್ಟಾರ್ಟ್ ಮಾಡಿಬಿಡ್ತಾರೆ. ಸೊ ಡಿಸೆಂಬರಿಂದ ಸ್ಟಾರ್ಟ್ ಮಾಡೋದ್ರಿಂದ ಗೋವಾ ವೈಬ್ಸು ಡಿಸೆಂಬರಲ್ಲೇ ಸ್ಟಾರ್ಟ್ ಆಗುತ್ತೆ, ನ್ಯೂ ಇಯರ್ ಥರ. ಎಷ್ಟೊಂದು ಪಕ್ಕದಲ್ಲೇ ಎಷ್ಟೊಂದು ರೆಸ್ಟೋರೆಂಟ್ಸ್ ಇದೆ, ಎಷ್ಟೊಂದು ಪಬ್ಗಳು, ಬಾರ್ಗಳೆಲ್ಲ ಇದೆ. ತುಂಬ ಚೆನ್ನಾಗಿದೆ. ಲೈಟಿಂಗ್ಸ್ ನೋಡಿದ್ರೇ ಹಬ್ಬ ಅನಿಸುತ್ತೆ, ಅಷ್ಟು ಚೆನ್ನಾಗಿದೆ. ಎಲ್ಲ ಕಡೆ ಜನ, ಫುಲ್ ಕ್ರೌಡ್. ಅಲ್ಲಿ ನೋಡಿ, ಅಂದರೆ ಡಿ ಜೆದು ಲೈಟಿಂಗ್ಸ್ ಎಲ್ಲ ಫುಲ್ಲು ಮರಳ ಮೇಲೆಲ್ಲ ಎಷ್ಟು ಚೆನ್ನಾಗಿ ಬೀಳ್ತಾ ಇದೆ, ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ. ಅಂದರೆ ಗೋವಾ ಬರೀ ಡ್ರಿಂಕ್ಸ್ ಮಾಡೋದು ಅದರಿಂದನೇ ಎಂಜಾಯ್ ಅಂತ ಏನಲ್ಲ. ನೀವು ಆರಾಮಾಗಿ ಬೀಚ್ ಹತ್ರ ಎಷ್ಟೊತ್ತು ಬೇಕಾದರೂ ಕೂತ್ಕೊಳ್ಬೋದು. 12 ಗಂಟೆ ಆದರೂ ಬೀಚ್ ಪಕ್ಕ ಕೂತ್ಕೊಂಡು ನಿಮ್ಮನ್ನ ಯಾರೂ ಡಿಸ್ಟರ್ಬ್ ಮಾಡಲ್ಲ, ನಿಮ್ಗೆ ಯಾರೂ ಫೋರ್ಸ್ ಮಾಡಲ್ಲ ಎದ್ದೋಗಿ ಅಂತ ಹೇಳ್ಬಿಟ್ಟು. ಇನ್ನೊಂದು ಏನು ಮೇನ್ ಥಿಂಗ್ ಅಂದರೆ, ಪೊಲೀಸವ್ರು ಸೆಕ್ಯೂರಿಟಿ ಇರುತ್ತೆ. ಎಷ್ಟೊತ್ತಾದರೂ ಪೊಲೀಸವರು ಅಲ್ಲೇ ಸರೌಂಡಿಂಗಲ್ಲೇ ಓಡಾಡ್ತಾನೆ ಇರ್ತಾರೆ. ಇಫ್ ಎನಿ ಚಾನ್ಸ್ ಏನಾದರೂ ಆಗಿದೆಯಾ ಅಂತ ಚೆಕ್ ಮಾಡ್ತಾ ಇರ್ತಾರೆ. ಮತ್ತಿನ್ನೊಂದು ಏನಂದರೆ, ನೀವು ಬೀಚ್ ಹತ್ರ ಕೂತ್ಕೊಂಡು ಡ್ರಿಂಕ್ಸ್ ಮಾಡೋ ಹಾಗಿಲ್ಲ. ಬಿಕಾಸ್ ಏನಾದರೂ ಹೈ ಆದರೆ ಏನಾದರೂ ಪ್ರಾಬ್ಲಮ್ ಆಗುತ್ತೆ ಅಂತ ಅಷ್ಟೇ. ತುಂಬ ಚೆನ್ನಾಗಿರುತ್ತೆ. ಆ ಲೈಟಿಂಗ್ಸ್ ನೋಡಿ, ಒಬ್ಬೊಬ್ಬರಿಗೆ ಡ್ರಿಂಕ್ಸ್ ಮಾಡೋದು ಹೇಗೆ ಇಷ್ಟನೋ, ಒಬ್ಬೊಬ್ಬರಿಗೆ ಬೀಚ್ ಹತ್ರ ಕೂತ್ಕೊಂಡು ವೇವ್ ನೋಡೋಕ್ಕೂ ಕೇಳಿಸ್ಕೊಳ್ಳೋಕ್ಕೂ ಅಷ್ಟೇ ಇಷ್ಟ. ಬಿಕಾಸ್ ನನಗೆ ತುಂಬ ಇಷ್ಟ ಬೀಚ್ ಹತ್ರ ಕೂತ್ಕೊಂಡು ವೇವ್ಸ್ನ ಕೇಳಿಸ್ಕೊಳ್ಳೋದು. ಸೊ ಐ ಲವ್ ದ್ಯಾಟ್. ನಾನು ಅದರಲ್ಲಿ ಎಂಜಾಯ್ ಮಾಡಿದೆ. ಅದೇ ಥರ ಈ ಲೈಟಿಂಗ್ಸ್ನು ತುಂಬ ಎಂಜಾಯ್ ಮಾಡಿದೆ. ಈ ಪಾರ್ಟಲ್ಲಿ ನೈಟ್ ಲೈಫು ನನ್ನ ಫೇವ್ರೆಟ್. ಗೋವಾ ಲೈಫ್ ಆ್ಯಕ್ಚುಲಿ 1.5 ಕಿಲೋಮೀಟ್ರು ಗೋವಾ ಕಲಂಗುಡ್ ಬೀಚಲ್ಲಿ ಲೈಕ್ ಪಾರ್ಟೀಸು, ಡಿ ಜೆಸ್ ಎಲ್ಲ ನಡೀತಾ ಇರುತ್ತೆ. ಇನ್ನೊಂದು 2-3 ಕಿಲೋಮೀಟರ್ಸ್ ನಡ್ಕೊಂಡು ಹೋಗ್ಬಿಟ್ರೆ ಬಾಗ ಬೀಚ್ಗೆ ಕನೆಕ್ಟ್ ಆಗಿಬಿಡುತ್ತೆ ಈ ರೋಡು. ಸಖತ್ತಾಗಿರುತ್ತೆ ಆ್ಯಕ್ಚುಲಿ. ಈ ಗೋವಾದಲ್ಲಿ ಅಕಸ್ಮಾತಾಗಿ ಡಿ ಜೆ ಮತ್ತು ಈ ಥರ ಈ ಪಾರ್ಟೀಸ್ ಎಲ್ಲ ನಡೀತಾ ಇರುತ್ತೆ. ಗೋವಾನೇ ಟ್ರೆಂಡ್ ಆಗ್ತದೆ. ಇದೆಲ್ಲ ಡೈಲಿ ಆ್ಯಕ್ಟಿವಿಟೀಸ್ ಇದ್ರೇ ಗೋವಾಗೆ ಕಳೆ ಬರೋದು. ಆ್ಯಂಡ್ ಕಲರ್ಫುಲ್ ಆಗಿರುತ್ತೆ ಗೋವಾಗೆ. ಬೆಂಗಳೂರಲ್ಲಿ ಟ್ರಾಫಿಕ್ ಹಿಂಗೋ ಹಂಗೆ ಗೋವಾದಲ್ಲಿ ಈ ಥರ ಪಾರ್ಟಿ ಇದೆಲ್ಲ ಇರಬೇಕು. ಇದೆಲ್ಲ ಮ್ಯಾಂಡೇಟ್ರಿ ಆ್ಯಕ್ಚುಲಿ, ಪಾರ್ಟಿ ಡಿ ಜೆ ಎಲ್ಲ ಗೋವಾದಲ್ಲಿ. ಇಲ್ಲಿ ಬೀಚ್ ಇರೋದಕ್ಕೇ ಇಲ್ಲಿರೋ ರೆಸ್ಟೋರೆಂಟ್ ಪಬ್ಗಳೆಲ್ಲ ಇಷ್ಟೊಂದು ಕಳೆ ಇರೋದು. ಸೊ ಬೀಚ್ ಇಲ್ಲ ಅಂದಿದ್ರೆ ಇದು ನಾರ್ಮಲ್ ಆಗಿರ್ತಿತ್ತು ಗೋವಾ. ಈ ಲೈಟಿಂಗ್ಸು, ಈ ಬೀಚು, ಆ ಬೀಚ್ ಸೌಂಡು, ಗೋವಾ ಅಂದರೆ ಆಸಮ್. ಈ ಥರ ಇರುತ್ತೆ ಗೋವಾ. ಸೊ ಬರೋಕ್ಕಾಗದೇ ಇರೋರು ನನ್ನ ವೀಡಿಯೋ ನೋಡಿ ಇಷ್ಟಪಟ್ಟಿರ್ತೀರ ಅಂತ ಅಂದ್ಕೊಂಡಿರ್ತೀನಿ. ಮುಂದೆ ಬರೋರು ಈ ವಿಡಿಯೋ ನೋಡಿ ನಿಮ್ಗೇನಾದರೂ ಹೆಲ್ಪ್ ಆಗಿರುತ್ತೆ, ಇದರಿಂದ ನಿಮ್ಗೆ ಇನ್ಫಾರ್ಮೇಷನ್ ಸಿಕ್ಕಿರುತ್ತೆ ಅಂದ್ಕೊಂಡಿರ್ತೀನಿ. ಬೈ ಚಾನ್ಸ್ ನಿಮ್ಗೇನಾದರೂ ಡೌಟ್ ಇದ್ದರೆ, ಅದು ನನಗೆ ಗೊತ್ತಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಳಿಸಿ. ನನಗೆ ಅದ್ರ ಬಗ್ಗೆ ಗೊತ್ತಿದ್ರೆ ನಾನು ಅದಕ್ಕೆ ರಿಪ್ಲೈ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂದ್ಕೊಂಡಿರ್ತೀನಿ. ಈ ಗೋವಾ ನೈಟ್ ಲೈಫ್ ನಿಮ್ಮೆಲ್ಲರ ಲೈಫಲ್ಲೂ ಸಿಗಲಿ ಅಂತ ಕೇಳ್ಕೊತೀನಿ. ಸೊ ಈ ಗೋವಾ ನೈಟ್ ಲೈಫ್ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ನಿಮ್ಮೆಲ್ಲರನ್ನೂ ಕೇಳ್ಕೊಳ್ಳೋದೇನೆಂದರೆ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.